ನನ್ನನ್ನು ಕಳಿಸಿದವರು? ಕುಮಾರ ತನಯ ಸುಗರ ಕಂದ ನಿನ್ನ ತಾಯಿ ಅಗಣ್ಯರ ತೋಪವಾಸಗಳನ್ನು ಮಾಡಿ ನಿನ್ನ ಪಡೆದರು. ನನ್ನ ಎದೆಯ ರಕ್ತವನ್ನು ಬಸಿದು ನಿನ್ನ ಸಲುವು ಕಂದ. ನಿನ್ನ ಕಲ್ಯಾಣವೇ ದೇವರಲ್ಲಿ ಈಗ ಮಾತ್ರ ಭಿಕ್ಷೆ ಕುಮಾರ್. ಕಂದ, ಬಾಲ್ಯದಲ್ಲಿ ನಿನ್ನ ಕಣ್ಣಲ್ಲಿ ಒಂದು ಕಂಬನಿ ಬಿದ್ದರು. ನನ್ನ ದೇಹದ ರಕ್ತವೇ ನಷ್ಟವಾದ ಎಂದು ಭಾವಿಸಿದ್ದರು ಕುಮಾರ್. ಯುದ್ಧದ ಚಿಂತೆಯನ್ನು ಪಾಂಡವರೊಡನೆ ಸಂಧಿಗೆ ಸಮ್ಮತಿಸಿ ನಿನ್ನ ಸುಖ ಸಂತೋಷಗಳನ್ನು ನೋಡುವ ಸಲುವಾಗಿ ಹೇಳಿಕೆಯಿರಬಹುದು. ಮಾತೃಪ್ರೇಮವೂ ಬತ್ತಬಹುದು, ಆದರೆ ನಕ್ಷತ್ರಗಳ ಹೇಳಿಕೆ ಇರಬಹುದು. ಮಾತೃಪ್ರೇಮ ಕೌಸ್ತುಭ ರತ್ನಾಭವು ಸಮುದ್ರ ಮಂಥನದಿಂದ ಹುಟ್ಟಿದ ಅಮೃತ ಹೋ ಕುಮಾರ್. ಬಾಲಕನಂತೆ ಆ ರತ್ನವನ್ನು ಒಡೆಯಬೇಡ ಪುತ್ರ. ಪಾನಮರ್ತನಾದ ಪಾಷಂಡದಂತೆ ಆ ಅಮೃತವನ್ನು ಭೂಮಿ ಮೇಲೆ ಚೆಲ್ಲಬೇಡ. ಚತುರ್ದಶ ಭವನಗಳಲ್ಲಿ ಹುಡುಕಿದರು ತಾಯಿತೆ ಬಂದು ಹಿತೇಶಿಯು ಸ್ನೇಹಿತೆಯು ಮತ್ತಾರು ದೊರಕುವುದಿಲ್ಲ ಕತ್ತ. ಯುದ್ಧದ ಚಿಂತನೆ ಬಿಡು. ಪಾಂಡವರೊಡನೆ ಸಂಧಿಗೆ ಸಮ್ಮತಿಸು ಕತ್ತ. ಅವರಿಗೆ ಸೇರಬೇಕಾದ ಅರ್ಧ ರಾಜ್ಯವನ್ನು ನೀಡಿ ಅವರೊಂದಿಗೆ ಸಮಾನ ಭಾವದಿಂದ ಬರೀನಾಡು ಕುಮಾರ. ಒಪ್ಪಲಾರ ತಾಯಿ ನಿನ್ನ ತಪ್ಪಿತಸ್ಥ ಮಾತನು, ಒಪ್ಪಲಾರ ತಾಯಿ ನಿನ್ನ ತಪ್ಪಿತಸ್ಥ ಮಾತನು, ಅತ್ತ ಇತ್ತ ಮಡಿಸಿ ನೀನು ರಾಜ್ಯ ಕೊಡಿಸುವ ಇಚ್ಛೆಯ. ಒಪ್ಪಲಾರ ತಾಯಿ ನಿನ್ನ ತಪ್ಪಿತಸ್ಥ ಮಾತನು, ಪಾಂಡವರಿಗೆ ರಾಜ್ಯ ಕೊಡಿ
ಸೋಗಿನ ಪ್ರಯತ್ನವ ಪಾಂಡವರ ಪ್ರೀತಿ ತೋರೋ ಕೃತ್ರಿಮ ಸಂಧಾನವ ಪಾಂಡವರ ಪ್ರೀತಿ ತೋರೋ ಕೃತ್ರಿಮ ಸಂಧಾನವ ಒಪ್ಪಲಾರ ತಾಯಿ ನಿನ್ನ ತಪ್ಪಿತಪ್ಪ ಮಾತನ ಅತ್ತ ಇತ್ತ ಮಡಿಸಿ ನೀನು ರಾಜ್ಯಗೊಳಿಸುವ ಇಚ್ಛೆಯ ಒಪ್ಪಲಾರ ತಾಯಿ ನಿನ್ನ ತಪ್ಪಿತಪ್ಪ ಮಾತನು ತಪ್ಪಿತಸ್ಥ ಮಾತನು ಪುನಃ ಅದೇ ಮಾತು. ನಿನ್ನ ಪುತ್ರನಾಗಿ ನಾನು ಕ್ಷತ್ರಿಯ ಧರ್ಮವನ್ನು ತ್ಯಜಿಸಲೇ ಇಲ್ಲ ಇಲ್ಲ. ಜಗತ್ತೆಲ್ಲವೂ ಪ್ರತಿಭಟಿಸಿದರೂ ಈ ದುರ್ಯೋಧನನ ಧರ್ಮಚ್ಯುತನಾಗುವುದಿಲ್ಲ. ಯುದ್ಧವು ಕ್ಷತ್ರಿಯನ ಧರ್ಮ. ರಾಜ್ಯವನ್ನು ಅಪೇಕ್ಷಿಸುವರು ಅದನ್ನು ಯುದ್ಧ ಮಾಡಿ ಪಡೆಯಲಿ. ವಾಸುದೇವ, ಇದೆಲ್ಲ ಸಂದೇಶ. ನಾವು ಸಮರ ಯಜ್ಞದಲ್ಲಿ ದೀಕ್ಷಿತರು. ಪಾಂಡವರು ನಮ್ಮೊಡನೆ ಸನ್ನಿಯನ್ನು ಅಪೇಕ್ಷಿಸುವುದಾದರೆ ಅದು ದೊರಕುವುದು ರಣರಂಗದಲ್ಲಿ, ಶಸ್ತ್ರಾಸ್ತ್ರಗಳ ಆಸ್ಪಾದನದಲ್ಲಿ, ರಾತಿಕರ ವೀರಘೋಷದಲ್ಲಿ. ತಿಳಿದು ನನಗಿದು ಸಮಯವಿಲ್ಲ. ಸಮಯವಿಲ್ಲ, ಸಮಯವೇ ಇಲ್ಲ. ಆ ಧರ್ಮಸುರರಿಂದ ಉನ್ಮತ್ತನಾದವನಿಗೆ ಧರ್ಮಾಚರಣೆಗೆ ಸಮಯ ಇಲ್ಲ. ಮೂರ್ಖ ದುರ್ಯೋಧನ ಹಸಿದ ಬೇಟೆ ನಾಯಿಯಂತೆ ಮೃತ್ಯುವು ಬೆನ್ನಟ್ಟಿ ಬರುತ್ತಿರುವಾಗ ಮೂರ್ಖ ದುರ್ಯೋಧನ ನನಗೆ ಸಮಯ ಇಲ್ಲ. ನೀನು ನಾಶ ಹೊಂದುವೆ. ನಿನ್ನ ಸಂಗಡ ಈ ಗುರುಕುಲವೆಲ್ಲವೂ ನಾಶ ಹೊಂದುವುದು. ನಿನ್ನ ವೃದ್ಧಾಂಗ ಪಿತವನ್ನು ಶೋಕ ಸಾಗರದಲ್ಲಿ ಮುಳುಗುವುದು. ನಾನು ಮಾತ್ರ ಅನನ್ಯ ನಿರ್ಗತಿಗಳಾಗಿ ನಿರಾಳವಾಗಿ ಅಡುತ್ತಿರುವುದು. ಪರಮೇಶ್ವರ, ಇನ್ನು ಈ ಗಾಂಧಾರಿಯ ಲಲಾಟದಲ್ಲಿ ಇನ್ನು ಏನೇನು ಬರೆದಿರುವೆ ತಂದೆ, ಇಲ್ಲಿ ಏನೇನು ಬರೆದಿರುವೆ.
ಅದು ಅಸಂಭವ. ನಾನು ದೂತನನ್ನು ಬಂಧಿಸುವುದು ರಾಜನೀತಿಗೆ ವಿರುದ್ಧ. ಏನು ದುರ್ಯೋಧನ ದರ್ಪ ಇಷ್ಟೊಂದು ಮಿತಿ ಮೀರಿದೆ. ರಾಜೇಂದ್ರ ಪುತ್ರನ ವ್ಯಾಮೋಹವನ್ನು ಬಿಟ್ಟು ಆತನನ್ನು ತ್ಯಾಗ ಮಾಡುವುದಾಗಿ ರಾಜ್ಯದೆಲ್ಲ ಸಲ್ಲಿಸಿ ನನ್ನ ಮಾತುಗಳನ್ನು ಕೇಳಿ ರಾಜಸತ್ತೆಯಿಂದ ಅವನು ಮಾಡಿರುವ ದುರಾಂಕಾರದ ಮಾತುಗಳಿಗೆ ತಕ್ಕ ಶಾಸ್ತಿಯನ್ನ ಮಾಡಿಸಿರಬೇಕು. ವಾಸುದೇವ ಆತ್ಮರಿಂದ ಪರಿತ್ಯಕ್ತವಾದ ಈ ಪಾಪಮಯದ ರಾಜಸಭೆಯಲ್ಲಿ ಒಂದು ಕ್ಷಣವೂ ನಿಲ್ಲಬೇಡ ಸ್ವಾಮಿ. ಇಲ್ಲಿಂದ ಹೊರಟು ಹೋಗು ಪ್ರಭು, ಹೊರಟು ಹೋಗು. ದುರ್ಯೋಧನನಿಗೆ ಎದುರು ನಾನಿಲ್ಲಿಂದ ಪಲಾಯನ ಮಾಡುವುದೇ ರಾಜಮಹಿಷಿ? ಅದೆಂದಿಗೂ ಆಗತಕ್ಕ ಮಾತಲ್ಲ. ಕಂಸ ಶಿಶುಪಾದಿ ದಾನವರನ್ನು ಲೀಲಾ ಮಾತ್ರದಿಂದ ಪಡಿಸಿದ ಈ ಕೃಷ್ಣನಿಗೆ ಒಬ್ಬ ದರ್ಪೋಂದನದ ಸಾಮಾನ್ಯ ದುರ್ಯೋಧನನ ಭಯವೇ? ರಾಜಮಹಿಷಿ, ಈ ಚಕ್ರದಲ್ಲೆಷ್ಟು ಶಕ್ತಿ ಇದೆ ಎಂಬುದನ್ನು ನೀನು ಅರಿತಿರುವೆ. ಇದರ ಒಂದಲ್ಪಾಂಶದಿಂದ ಜಗತ್ತಿನ ಸೃಷ್ಟಿಸಿದ ಪ್ರಳಯಗಳು ಪ್ರಾರಂಭವಾಗುವವು. ಜಗತ್ತಿನ ಗ್ರಹ ತಾರಕ ನಕ್ಷತ್ರಗಳು ತಿರುಗಲ್ಲಿನ ತಿರುಗಲ್ಲಿನಂತೆ ಕುಣಿಯಲಾರಂಭವು. ಕೋಟಿ ಕೋಟಿ ದುರ್ಯೋಧನರು ಗತಪ್ರಾಣರಾಗಿ ಈ ಮಣ್ಣಿನಲ್ಲಿ ಉರುಳಾಡುವರು. ಇಂತಹ ನಾನು ಒಬ್ಬ ದುರ್ಯೋಧನನಿಗೆ ಎದುರಿ ಪಲಾಯನ ಮಾಡಲೇ?
ಕರುಣಾವರ ಕರಣ ಶ್ರೀರಾಮ ಹರಿಕೃಷ್ಣನ ಪಾಂಡವ ಪ್ರಿಯ ಪರಮ ಪುರುಷ ಸಂಸಾರದ ಲಕ್ಷ್ಮೀರ. ಪಾಂಡವ ಪ್ರಿಯ ಪರಮ ಪುರುಷ ಸಂಸಾರದ ಲಕ್ಷ್ಮೀರ. ಮಹಿಮೆ ಬೇಡಿ ಮಹಿಮೆ ಬೇಡಿ ಮಹಿಮೆ ಬೇಡಲೇನು ಬಂದವು ಕೃಷ್ಣ. ಭಯವಲ್ಲ ಪ್ರಭು, ದಾನವಿ ವಿಜಯದುಪತಿಗೆ ಶತ್ರುಗಳ ಭಯ, ಜಗ ಪಾಲಕ್ಕೆ ಅಪಜಯವು. ನಾನು ಭಯಕ್ಕಾಗಿ ಹೇಳುತ್ತಿಲ್ಲ ಪ್ರಭು, ಆ ನನ್ನ ನೀಚ ಕುಲಾಂಗನ ಪುತ್ರನ ಕೈಯಿಂದ ನನ್ನ ಗುರುವಿನ ಅವಹೇಳನವನ್ನು ನಾನು ಹೇಗೆ ಸಹಿಸಲಿ ಪ್ರಭು? ವಾಸುದೇವ, ನೀನು ಭಕ್ತರ ಆರಾಧನನ ಈ ಭಕ್ತರ ಪ್ರಾರ್ಥನೆ ಮನಿಸು. ಇದು ನಿನ್ನ ಚರಣದರಿಗೆ ಬೇಡುತ್ತಿರು ಪ್ರಭು. ಈ ಸ್ಥಾನವನ್ನು ತ್ಯಾಗ ಮಾಡು ಪ್ರಭು, ತ್ಯಾಗ ಮಾಡು. ಹೇಳು ತಾಯಿ, ಹೇಳು. ಇಂದು ನಿನ್ನ ಸಲುವಾಗಿ ಏಡಿಯಂತೆ ನಾನು ಇಲ್ಲಿಂದ ಪಲಾಯನ ಮಾಡುವೆನು. ನಾನು ಯಾವ ಮಹತ್ತರವಾದ ಆಶೆಯಿಂದ ಇಲ್ಲಿಗೆ ಬಂದೆನೋ ಅದು ದೀಪದ ಮೇಲಿಟ್ಟ ಪತಂಗದಂತೆ, ಬಿರುಗಾಳಿಗೆ ಸಿಕ್ಕ ತರಗೆಲೆಯಂತೆ ಕ್ಷಣ ಮಾತ್ರದಲ್ಲಿ ನಷ್ಟವಾಯಿತು. ವಾಸುದೇವ, ದುರ್ಯೋಧನನನ್ನು ಪ್ರಿಯ ಬಂಧುವಿನಂತೆ ಆಲಂಗಿಸಲು ಬಂದೆ. ಆದರೆ ಅವನ ಔದಾತ್ಯ ವರ್ತನೆಯು ನನ್ನ ವರದ ಹಸ್ತವನ್ನು ವೈರಿಯ ಮುಷ್ಟಿಯಾಗಿ ಮಾರ್ಪಡಿಸಿತು. ಈ ರಾಜಸಭೆಯಲ್ಲಿ ಅಶಾಂತ ವಾತಾವರಣದಿಂದ ನನ್ನ ಹೃದಯದ ಶಾಂತಿ ಕಪೋತವು ರೆಕ್ಕೆಗಳನ್ನು ಬಿಚ್ಚಿ ಹಾರುವ ಮೊದಲೇ ದುರ್ಮರಣಕ್ಕೀಡಾಯಿತು. ಆಶೆಯಿಂದ ಬಂದೆನು, ನಿರಾಶೆಯಿಂದ ಹೋಗುವೆನು. ಆದರೂ ಚಿಂತೆ ಇಲ್ಲ ರಾಜಮಹಿಷಿ, ಇಂದು ನಿನ್ನ ಸಲುವಾಗಿ ನಾನು ಇಲ್ಲಿಂದ ಪಲಾಯನ ಮಾಡುವೆನು. ವಾಸುದೇವ, ಇನ್ನಲ್ಲಿ ಪಲಾಯನ ಮಾಡುವುದು ಎಲ್ಲ ವಂಚಕ. ಹಗ್ಗದಿಂದ ಬಂಧಿಸಿ ಕೃಷ್ಣನನ್ನು. ನಿಲ್ಲು ದುರ್ಯೋಧನ. ದುರ್ಯೋಧನ, ಶ್ರೀಕೃಷ್ಣನನ್ನು ಬಂಧಿಸಲು ಯಾರಿಂದ ಸಾಧ್ಯ? ಗಗನದ ಚಂದ್ರನಿಗಾಗಿ ಕೈ ಹಿಡಿದ ಇಡೀ ಭೂಮಂಡಲವನ್ನು ತಲೆಮೇಲೆ ಎತ್ತಲು ಪ್ರಯತ್ನಿಸಿದಂತೆ ನಿನ್ನ ಸರ್ವನಾಶಕ್ಕೆ ನೀನೇ ಕಾರಣ. ನನ್ನ ಮಾತುಗಳನ್ನು ಕೇಳು ಕಂದ. ದುರ್ಯೋಧನ, ನನ್ನನ್ನು ಬಂಧಿಸುವೆಯಾ? ಬಟ್ಟೆಯಿಂದ ಬೆಂಕಿಯನ್ನು, ಸಮುದ್ರ ದುರ್ಯೋಧನ, ನನ್ನನ್ನು ಬಂಧಿಸುವೆಯಾ? ಮರಳಿಂದ ಬೆಂಕಿಯನ್ನು, ಮರಳಿಂದ ಸಮುದ್ರವನ್ನು ಪ್ರತಿಬಂಧಿಸಲು ಇಚ್ಛಿಸುವೆಯಾ? ಅದು ನಿನ್ನಿಂದ ಆಗದು. ವ್ಯರ್ಥ ದುರ್ಯೋಧನ, ವ್ಯರ್ಥ. ಬಂಧಿಸ್ರಿ ಕೃಷ್ಣನನ್ನು, ಬಂಧಿಸ್ರಿ. ಬೇಡ ಕುಮಾರ, ಎದು ನನ್ನನ್ನು ಬಂಧಿಸಿ. ಎಲ್ಲಿ ಭಾಷೆಗಳು? ಬೇಡ. ದುಷ್ಟನನ್ನು ಸಂಹರಿಸುವೆ. ಎಲ್ಲಿ
ಇದು ನಿಜವೇ? ನಾನು ನಂಬುವುದಿಲ್ಲ. ನಂಬು ಅಂಗರಾಜ. ಕರ್ಣನ ಉದಾರ ಹೃದಯವನ್ನು ತಿಳಿದ ಕೌರವರು ನಿರ್ಭೀತಿಯಿಂದ ಈ ರೀತಿ ನಡೆಯುವುದರಲ್ಲಿ ಆಶ್ಚರ್ಯವೇನು? ದುರ್ಯೋಧನನಲ್ಲಿರುವ ನಿನ್ನ ಸ್ನೇಹ ಮತ್ತು ರಾಜಭಕ್ತಿಯ ಭರವಸೆಯಿಂದ ನಿನ್ನ ವಿಷಯದಲ್ಲಿ ಕುವಾಚ್ಯ ಶಬ್ದಗಳನ್ನಾಡಲು ಅವರು ಹಿಂಜರಿಯುತ್ತಿಲ್ಲ. ದುರ್ಯೋಧನನು ಇವೆಲ್ಲವನ್ನು ಕೇಳಿದರೂ ಕೇಳದವನಂತೆ ಸುಮ್ಮನಿದ್ದರು. ಕರ್ಣ, ನಿನ್ನನ್ನು ನೋಡಿದರೆ ನನಗೆ ಎಷ್ಟೊಂದು ದುಃಖ ಗೊತ್ತೇ. ದೇಹದಲ್ಲಿ ವಂಚನೆ, ನಿಜವಾಗಿ ನನ್ನ ರಕ್ತವು ಕುದಿಯುತ್ತಿರುವುದು. ಶಕುನಿ, ಏನು ನಡೆಯಿತು? ಬರೆ ಮಾತನೇ ಹೇಳು. ಕೃಷ್ಣನು ರಾಜಸಭೆಯಿಂದ ಹೊರಗೆ ಹೋದ ಕೂಡಲೇ ಮೂರ್ಛಿತನಾಗಿದ್ದ ದುರ್ಯೋಧನನು ಎಚ್ಚೆತ್ತನು. ಅವನಾಗ ಹಸಿದು ಎಬ್ಬುಲಿಯಂತೆ ಆರ್ಭಟಿಸುತ್ತಾ ಕ್ರೋಧದಿಂದ ಬುದ್ಧಿ ಹೋದವನಾಗಿ ಭೀಷ್ಮ ದ್ರೋಣಾದಿಗಳನ್ನು ಪಾಂಡವ ಪಕ್ಷದವರೆಂದು ನಿಂದಿಸಿದ. ಕಡೆಗೆ ಪಾಂಡವರೊಡನೆ ಯುದ್ಧಕ್ಕೆ ಸಿದ್ಧರಾಗುವಂತೆ ಸಮಂತ ಸಾಮಂತರಿಗೂ ಆಜ್ಞೆ ಮಾಡಿದನು. ಮತ್ತು ಕರ್ಣನಿಗೆ ಸೇನಾಧಿಪತ್ಯವನ್ನು ಕಟ್ಟಬೇಕೆಂಬ ತನ್ನಿಚ್ಛೆಯನ್ನು ಪ್ರಕಟ ಮಾಡಿದ. ಎಲ್ಲವೂ ನಿಶ್ಚಿತವಾದಂತೆಯೇ ಆಗ ಭೀಷ್ಮನು ಕುರುಪಿತಾಮಹನನ್ನು ಏನು ಹೇಳಿದರು? ಅಸೂಯಿಂದ ಭೀಷ್ಮನು ಏನು ಹೇಳಿರಲಾರ. ಆದರೆ ಆತನ ಮಾತಿನಿಂದ ನಿನ್ನ ಸೇನಾಧಿಪತ್ಯದ ಆಸೆಯು ಭಂಗವಾಯಿತು. ನಾನು ಯಾವಾಗಲೂ ಸೇನಾಧಿಪತ್ಯಕ್ಕೆ ಆಶಿಸಿದವನಲ್ಲ. ಆದರೆ ದುರ್ಯೋಧನಿಗೆ ನನ್ನಲ್ಲಿದ್ದ ವಿಶ್ವಾಸವನ್ನು ಚಲಿಸುವಂತೆ ಮಾಡಿದವರು ಯಾರು ಶಕ್ನಿ? ನೀನು ರಥವನ್ನೇರಿ ಕೃಷ್ಣನೊಡನೆ ಹೋದೆ. ಭೀಷ್ಮನು ಆ ಸಂಗತಿಯನ್ನು ದುರ್ಯೋಧನನಿಗೆ ತಿಳಿಸಿದಂತಿದೆ. ತಂತ್ರಿಯಾದ ಕೃಷ್ಣನ ಸವಿ ನುಡಿಗಳಿಗೆ ನೀನು ವಶನಾದೆಯೋ ಏನೋ ಎಂದು ದುರ್ಯೋಧನನ ಸಂದೇಹ. ಕುರುಕುಲದರಸರು ಈ ಕರ್ಣನ ಸ್ವಾಮಿನಿಷ್ಠೆಯನ್ನು ತಿಳಿದಿಲ್ಲವೇ? ತಿಳಿದಿರುವರು. ಆದರೆ ಕೃಷ್ಣನಿಗೂ ನಿನಗೂ ನಡೆದ ಮಾತಿನ ರಹಸ್ಯವನ್ನು ತಿಳಿಯದ ಹೊರತು ನಿನಗೆ ಸೇನಾಧಿಪತ್ಯವನ್ನು ಕೊಡಕೂಡದು ಎಂದು ನಿರ್ಧಾರವಾಯಿತು. ಇದಕ್ಕೆ ಕಾರಣನು ಆ ಭೀಷ್ಮನು. ಯಾರಾದರೂ ಆಗಲಿ. ಸಭೆಯಲ್ಲಿ ಕೆಲವರು ನಿನ್ನನ್ನು ತುಚ್ಛೀಕರಿಸಿ ಮಾತನಾಡಲು ಹಿಂಜರಿಯಲಿಲ್ಲ. ಏನು ಹೇಳಿದರು ಶಕನಿ ಅವರು? ಆ ದುರ್ವಾಕ್ಯಗಳನ್ನು ನಾನು ನುಡಿಯಲಾರೆ. ಆದರೂ ಯತ್ನವಿಲ್ಲ. ಸೂತ ಕುಲದಲ್ಲಿ ಹುಟ್ಟಿದ ನೀಚನಿಗೆ ಸ್ವಾಮಿನಿಷ್ಠೆ ಎಲ್ಲಿಯದು ಎಂದು ನಿಲ್ಲಿಸಿದರು. ಕುಲವೆಂದು ಕುಲವಿದೆ ಎಂದು ಕುಟಿಲ ಚೋದ್ಯವಿದೆ ಏಕೆ? ಕುಲವು ಒಂದೇ ಮಾನವಗೆ ಕುಲವು. ಅರಸು ರಕ್ತವು ಕೆಂಪು, ತಿರುಗ ರಕ್ತವು ಕೆಂಪು. ಅರಸು ರಕ್ತವು ಕೆಂಪು, ತಿರುಗ ರಕ್ತವು ಕೆಂಪು. ಏಕ ಭೇದವ ಮಾಡಿ ಪಾಪ ಗಳಿಸಿರಯ್ಯ. ಶಕುನಿ, ಸೂತ ಕುಲದಲ್ಲಿ ಹುಟ್ಟಿದವರು ರಾಜಭಕ್ತರಾಗಬಾರದೆ? ವಿಧಾತನು ಮಾನವ ಜಾತಿಯ ಸದ್ಗುಣಗಳೆಲ್ಲವನ್ನು ಉಚ್ಚ ಜಾತಿಗೆ ಮೀಸಲಾಗಿಟ್ಟನು. ಶಕುನಿ,
ಈ ಅವಮಾನವನ್ನು ನಾನು ಎಷ್ಟು ದಿನ ಸಹಿಸಲಿ? ಚಿಕ್ಕಂದಿನಲ್ಲಿ ಹುಡುಗರು ಸೂತ ಪುತ್ರನನ್ನು ನನ್ನ ಸಂಗಡ ಆಡುತ್ತಿರಲಿಲ್ಲ. ನನ್ನನ್ನು ಮುಟ್ಟುವುದೇ ದೋಷವೆಂದು ತಿಳಿದು ದೂರ ಉಳಿದಿದ್ದರು. ನಾನು ಏಕಾಂಗಿಯಾಗಿ ಕಣ್ಣೀರು ಸುರಿಸುತ್ತಾ ಹೃದಯದ ವೇದನೆಯನ್ನು ಏಕಾಂಗಿಯಾಗಿ ಆ ಜಗತ್ಕರ್ತನಲ್ಲಿ ಭಿನ್ನವಿಸಿಕೊಳ್ಳುತ್ತಿದ್ದೆ. ಹೇ ದೇವ ಪರಮೇಶ್ವರ, ಯಾವ ಪಾಪಕ್ಕಾಗಿ ನನ್ನನ್ನು ಸೂತ ಕುಲಕ್ಕೆ ತಳ್ಳಿದೆ ಎಂದು ಆ ದಿನಗಳು ಕಳೆದವು. ತಿಳಿವು ಮೂಡಿತು. ಜನ್ಮವು ಆಕಸ್ಮಿಕ ಘಟನೆ, ಗುಣವೇ ಮಾನವನ ಸರ್ವಸ್ವವೆಂದು ತಿಳಿದೆ. ನನ್ನ ಮಾನೋಪಮಾನಗಳು ಗುಣವನ್ನು ಅವಲಂಬಿಸಿದೆ ಎಂದು ಕುಲವನ್ನಲ್ಲವೆಂದು ನಿಶ್ಚಯಿಸಿದೆ. ಆತ್ಮಶಕ್ತಿಯಿಂದ, ಪ್ರಯತ್ನ ವಿಶೇಷದಿಂದ, ದೈವ ಬಲದಿಂದ ನನಗೆ ರಾಜಸ್ಥಾನದ ಸ್ಥಾನಮಾನಗಳು ದೊರೆತವು. ನಾನಿಂದು ಅಂಗ ದೇಶದ ಅರಸು, ಕುರು ಸಾಮ್ರಾಜ್ಯದ ಮಾಂಡಲಿಕ. ಆದರೂ ಈ ಜನ್ಮದ ದುಷ್ಟಭೂತ ನನ್ನನ್ನು ಬಿಟ್ಟಿಲ್ಲ. ಪ್ರತಿಷ್ಠಪರರಾದ ಆರ್ಯರು ಸ್ವಕಲ್ಪಿತ ಮರ್ಯಾದೆಯನ್ನು ಹೊರನೂಡಿ ಹೊರತು ಈ ಭಾರತಕ್ಕೆ ನಿಸ್ತಾರವಿಲ್ಲ. ಶಕ್ತಿ ನಿಸ್ತಾರವಿಲ್ಲ. ಸ್ಥಿರನಾಗು ಕರ್ಣ. ದುರ್ಯೋಧನ ನಿನ್ನ ಅವ್ಯಾಜ ಸ್ನೇಹವನ್ನು ನಿರಾಕರಿಸುವ ಪ್ರತಿಕಾರ ನಿನ್ನ ಕೈಯಲ್ಲಿರುವುದು. ಭೀಷ್ಮನು ಯುದ್ಧದಲ್ಲಿ ಪರಾಜಿತನಾಗುವವರೆಗೂ ಶಸ್ತ್ರಧಾರಣ ಮಾಡುವುದಿಲ್ಲವೆಂದು ನೀನು ಶಪಥ ಮಾಡು. ಕೌರವರಿಗೂ ತಿಳಿಯಲಿ ಕರ್ಣನ ಅಸ್ತ್ರ ಕೌಶಲ್ಯದ ಅಭಾವವು ಎಂತ ಅನರ್ಥಕಾರಿ ಎಂಬುದು. ಎಲ್ಲರೂ ಯುದ್ಧದಲ್ಲಿ ನಿರತರಾಗಿರುವಾಗ ನಾನು ಏರಿಯಂತೆ ಮನೆಯಲ್ಲಿ ಕುಳಿತುಕೊಳ್ಳುವುದು ನನ್ನಿಂದ ಆಗಮಿಸುತ್ತದೆ. ಬೇರೆ ಉಪಾಯವಿಲ್ಲ ಅಂಗಾಧಿಪತಿ. ಯುದ್ಧದಲ್ಲಿ ಸ್ವಪಕ್ಷದವರಿಂದಲೇ ಅವಮಾನಿತನಾಗುವ ಇಚ್ಛೆ ಇದ್ದರೆ ಮೊದಲು ಅಸ್ತ್ರಧಾರಣ ಮಾಡು. ಏಕೆಂದರೆ ದ್ರೋಣ ಶಲ್ಯಾದಿಗಳು ಇದಕ್ಕಿಂತ ಹೆಚ್ಚಿನ ಅಪಮಾನ ಮಾಡಲು ಯೋಚಿಸಿರುವಂತಿದೆ. ಗುರುಜನರ ಮೇಲಿನ ಭಕ್ತಿಯಿಂದ ದುರ್ಯೋಧನನು ಈ ವಿಚಾರದಲ್ಲಿ ತಾಟಸ್ಥ್ಯ ಭಾವವನ್ನು ವಹಿಸುವನು. ದುರ್ಯೋಧನಲ್ಲಿ ಇಂಥ ಪರಿವರ್ತನೆ ಆದ ಮೇಲೆ ನಾನು ಯಾರಿಗೋಸ್ಕರ ಯುದ್ಧ ಮಾಡಲಿ? ಸರಿಯಾಗಿ ಹೇಳಿದ ಶಕುನಿ. ಭೀಷ್ಮನು ಪರಾಜಿತನಾಗುವವರೆಗೂ ನಾನು ಅಸ್ತ್ರಗಳನ್ನು ತರುವುದಿಲ್ಲ. ಇದೇ ಶಪಥ. ಶಪಥವೇನು ಪ್ರಾಣಸಕ? ನಾನು ನಿನಗಾಗಿ ಎಲ್ಲೆಲ್ಲೂ ಹುಡುಕಾಡಿದೇನು? ಬಂದು ಎಷ್ಟು ಹೊತ್ತಾಯಿತು? ಬಹಳ ಹೊತ್ತಾಗಲಿಲ್ಲ ಕುರುರಾಜ. ಆದರೂ ಒಂದು ಕ್ಷಣವೂ ನಿಲ್ಲುವ ಪ್ರವೃತ್ತಿ ಇಲ್ಲ. ಪುನಃ ನೋಡುವೆ ನನ್ನ ಶಪಥವೇನೆಂದು. ನಿಲ್ಲು ಬೇಡ, ನಿಲ್ಲು. ನಿನಗೊಂದು ಸಂತೋಷದ ಸುದ್ದಿ ಇರುವುದು. ಕ್ಷಮಿಸು ಮಿತ್ರ. ಆರ್ಯರ ಮಧ್ಯದಲ್ಲಿ ಪದದಲಿತರಾಗಿ ಪಶುಗಳಂತೆ ಜೀವಿಸುವ ನಮ್ಮಂತ ಸೂತ ಕುಲದವರಿಗೆ ಸಂತೋಷದ ಸುದ್ದಿ ಎಲ್ಲಿಯದು? ಇದೇನು ಶಕುನಿ? ಈ ದಿನ ಕರ್ಣನ ರೀತಿಯ ಬೇರೆಯಾಗಿದೆ. ಬಹುವಾಗಿ ಯೋಚಿಸಿ ನಾನು ಕರ್ಣನನ್ನು ಸೇನಾಧ್ಯಕ್ಷನನ್ನಾಗಿ ಮಾಡಬೇಕೆಂದು ನಿರ್ಧರಿಸಿದೆನು. ಅದನ್ನು ತಿಳಿಸುವುದಕ್ಕಾಗಿ ನಾನು ಇಲ್ಲಿಗೆ ಬಂದದ್ದು. ಭ್ರಾಂತಿಯನ್ನು ಬಿಡು ಬೋಧವ ಪೊರೆವಾ. ಭ್ರಾಂತಿಯನ್ನು ಬಿಡು ಬೋಧವ ಪೊರೆವ. ವೈರಿ ಶಿರವ ಧರಿಸು ಕಲಿಯಲಿ. ಭ್ರಾಂತಿಯನ್ನು ಬಿಡು ಬೋಧವ ಪೊರೆವ. ಕೈಲಿ ಶಿರವ ಧರಿಸು. I
ಕರ್ಣನಿಗೆ ಸೇನಾಧಿಪತ್ಯವೇ? ಇದೇನು ಪರಿಹಾಸವೇ ಕೌರವೇಶ್ವರ? ಅದೇಕೆ? ಕರ್ಣನು ವೀರಪುರುಷನಲ್ಲವೇ? ಇರಬಹುದು. ಆದರೆ ಅವನಿಗೆ ಸೇನಾಧಿಪತ್ಯವನ್ನು ಕಟ್ಟುವುದರಿಂದ ಎಷ್ಟು ಜನರ ಅಪಮಾನಿತನಾಗುವುದೆಂದು ಯೋಚಿಸಿರುವೆಯಾ? ಭಾರ್ಗವ ವಿಜಯಾದ ಭೀಷ್ಮ, ಶಸ್ತ್ರಾಚಾರ್ಯರಾದ ದ್ರೋಣ, ಅಶ್ವತ್ಥಾಮ, ಶಲ್ಯ, ಕೃತವರ್ಮ ಇವರೇ ಮುಂತಾದ ಉತ್ತಮ ವರ್ಣದ ಮಹಾರಥಿಕರನ್ನು ಬಿಟ್ಟು ಈ ಸೂತ ಕುಲದ ಕರ್ಣನಿಗೆ ಸೇನಾಧಿಪತ್ಯವೇ? ಕುಲ ಮರ್ಯಾದೆಯನ್ನು ಧಿಕ್ಕರಿಸುವುದರಿಂದ ನಿಜವಾಗಿಯೂ ಅನರ್ಥವಾಗುವುದೆಂಬುದನ್ನು ಮರೆಯಬೇಡ. ಭೀಷ್ಮ ದ್ರೋಣಾದಿಗಳು ಅಂತರಂಗದಲ್ಲಿ ಪಾಂಡವ ಪಕ್ಷಪಾತಿಗಳು. ಇವರು ಅಸಮಾಧಾನಗೊಂಡರೆ ನಿನ್ನನ್ನು ತ್ಯಜಿಸಲು ಹಿಂಜರಿಯುವುದಿಲ್ಲ. ಆದರೆ ಭೀಷ್ಮನು ಪರಾಜಿತನಾಗುವವರೆಗೆ ಶಸ್ತ್ರಧಾರಣ ಮಾಡುವುದಿಲ್ಲವೆಂದು ಇದೀಗ ಕರ್ಣನು ನಿಷ್ಕಾರಣವಾಗಿ ಶಪಥ ಮಾಡಿದ. ನೀನು ಅವನಿಗೆ ಸೇನಾಧಿಪತ್ಯವನ್ನು ಒಪ್ಪಿಸಿದರೆ ಅದನ್ನು ಮೀರಿ ಅವನು ನಿರ್ವಹಿಸುವಂತಿಲ್ಲ. ಭೀಷ್ಮಾದಿಗಳು ಕೋಪಗೊಳ್ಳುವರು. ಆದ್ದರಿಂದ ನಿಧಾನವಾಗಿ ಯೋಚಿಸು ಗುರುರಾಜ. ಹಾಗಾದರೆ ಈಗೇನು ಮಾಡುವುದು ಶಕುನಿ? ಸೇನಾಧಿಪತ್ಯವನ್ನು ಅಂಗೀಕರಿಸುವಂತೆ ಭೀಷ್ಮರನ್ನು ಪ್ರಾರ್ಥಿಸು. ಯುದ್ಧವು ಸನ್ನಿಹಿತವಾಗಿದೆ. ಈಗ ಚಿಂತಿಸುವ ಸಮಯವಿಲ್ಲ. ಈಗಲೇ ಹೋಗಿ ಕುರು ಪಿತಾಮಹನನ್ನು ನೋಡಿ. ಹಾಗೆ ಮಾಡುವೆ ಶಕುನಿ. ಆತ್ಮೀಯ ಸಜ್ಜನರಿಂದ ಪರಿತ್ಯಜಿಸಲ್ಪಟ್ಟೆನು. ಕೈ ಹಿಡಿದ ಪತಿಗಳಾದರೂ ಭೋಗದ ವಸ್ತುವಿನಂತೆ ದ್ಯೂತದಲ್ಲಿ ಪಣವಾಗಿದ್ದು ಸೋತು ಇನ್ನು ಹಸ್ತಿನಾವತಿಯ ರಾಜ್ಯಸಭೆಯಲ್ಲಿ ಸರ್ವರ ಸಮಕ್ಷಮದಲ್ಲಿ ದೃಶ್ಯಾಸನದಿಂದ ಅಪಮಾನಿತಲಾದ ರಾಜ ತ್ಯಾಗವನ್ನು ಮಾಡಿದ್ದಾಯಿತು, ಕಾಡಿನ ಕಾಡಿಗೂ ಅಲಂದಾಯಿತು. ಇನ್ನಾದರೂ ಸುಖವಾಗಿ ನೋಡುವೆಂದು ಭಾವಿಸಿದರೆ ಹೆಚ್ಚು ಹೆಚ್ಚು ಅಪಮಾನ ಹೇಳಿದಾಗ ಏನೇನೆಂದು ಬರೆದಿರಬೇಕಂದು ಇನ್ನೇ ಏನೇನೆಂದು ಬರೆದಿರಬೇಕು. ಪಾಂಚಾಲಿ, ಪಾಂಚಾಲಿ, ಇವಳು ಏಕೆ ಈ ರೀತಿ ಚಿಂತಾಮಗ್ನಳಾಗಿರುವಳು? ಪ್ರಿಯತಮೆ,
ಏನಾಯಿತು? ನಿಷ್ಕಾರಣವಾಗಿ ಅಳುತ್ತಿರುವೆ ಏಕೆ? ಯಾರು? ನಾನು ನಿಷ್ಕಾರಣವಾಗಿ ಹೇಳುತ್ತಿಲ್ಲ. ಈ ದ್ರೌಪದಿ ಅಳಿವಿಗೆ ಒಂದಲ್ಲ 10 ಕಾರಣಗಳಿವೆ. ನೀವಾದ ಪುರುಷರು ಯಾರಾದರೂ ಏನಾದರೂ ಅಂದರೆ ದುರ್ವಾಕ್ಯಗಳನ್ನಾಡಿದರೆ ಅವರಿಗೆ ತಕ್ಕ ಪ್ರತಿಕಾರ ಮಾಡುವ ಶಕ್ತಿ ನಿಮ್ಮದು. ಆದರೆ ಸ್ತ್ರೀಯರ ವಿಚಾರ ಹಾಗಲ್ಲ. ಅನ್ನ ವಸ್ತ್ರಗಳಿಗಾಗಿ ಪರರನ್ನು ಆಶ್ರಯಿಸಬೇಕು. ತಮ್ಮ ಆತ್ಮ ಗೌರವವನ್ನು ರಕ್ಷಿಸಿಕೊಳ್ಳಬೇಕಾದರೆ ಅನ್ಯರ ಆಸೆ ಬೇಕೇ ಬೇಕು. ಹೇ ಪರಮೇಶ್ವರ, ಇಂತಹ ಪರಾಧೀನ ಸ್ತ್ರೀ ಜಾತಿಯನ್ನು ನೀನೇಕೆ ಸೃಷ್ಟಿಸಿದೆ ತಂದೆ? ನೀನೇಕೆ ಸೃಷ್ಟಿಸಿದೆ? ಬಿಡು ಬಿಡು ಶೇಖ ಕಾಂತೆ, ಬಿಡು ಬಿಡು ಶೇಖ ಕಾಂತೆ, ಅಧಮನು ಯಾವತ್ತು ಖಂಡಿಸುವುದಿಲ್ಲ, ಅಧಮನು ಯಾವತ್ತು ಖಂಡಿಸುವುದಿಲ್ಲ, ಮುಖಮಂಡಲವು ಶೇಖ ಕವಿದುದು, ಅಧಮನು ಯಾವತ್ತು ಖಂಡಿಸುವುದಿಲ್ಲ, ಮುಖಮಂಡಲವು ಶೇಖ ಕವಿದುದು, ಕಲಿಮೆ ಮನಮಾಸಿ ಅವಗುಂಡಿದೆ, ಕಲಿಮೆ ಮನಮಾಸಿ ಅವಗುಂಡಿದೆ, ಗಂಡುಗಳಿಗೆ ಒಂದು ಬಂದವರು, ಬಿಡು ಬಿಡು ಶೇಖ ಕಾಂತೆ, ಪ್ರಚಂಡ ಭೀಮನು ಬದುಕಿರುವಾಗ ಪ್ರಚಂಡ ಭೀಮನು ಬದುಕಿರುವಾಗ ಬಿಡು ಬಿಡು ಶೇಖ ಕಾಂತೆ, ಬಿಡು ಬಿಡು ಶೇಖ ಕಾಂತೆ. ಸ್ತ್ರೀಯ ಪರಾಧೀನತೆಯು ನಮ್ಮ ಸಮಾಜದ ನಿಯಮ, ಭಗತ್ಸರಪರಾದ ಋಷಿಗಳ ಆಜ್ಞೆ. ಏನೆಂದಿರಿ? ಕೈ ಹಿಡಿದ ಪತ್ನಿಯನ್ನು ಜೀವನದಲ್ಲಿ ಪಡವಾಗಿತ್ತು ಸುಲಭಕ್ಕೆ ಆ ನಿಮ್ಮ ಋಷಿಗಳು ಆಜ್ಞೆ ಮಾಡಿದರಲ್ಲವೇ? ಆಹಾ ಆಹಾ, ಪತಿಗಳಂತೆ ಪತಿಗಳು ತಪ್ಪು ಮಾಡಿಕೊಳ್ಳಬೇಕು. ನಿಮ್ಮಂತಹ ಪತಿಗಳನ್ನ ಅಣ್ಣನ ಒಂದು ದಿನದ ಈ ವಿವೇಕದಿಂದ ನಮ್ಮನ್ನು ಸಾಯುವರೆಗೂ ಬಿಟ್ಟಿದ್ದಲ್ಲ. ದ್ರೌಪದಿ ಪ್ರಿಯತಮೆ, ಅಣ್ಣನ ಅಪರಾಧವನ್ನು ಕ್ಷಮಿಸುವಂತೆ ನಾನು ನಿನ್ನಲ್ಲಿ ಎಷ್ಟೋ ಸಾರಿ ಬೇಡಿಕೊಂಡಿಲ್ಲವೇ? ಆದರೂ ಹಾಗೆ ಹೋಯಿತು. ಅದನ್ನು ಮರೆತು ಬಿಡು. ಈ ದಿನ ನೀನು ಹೇಗೆ ಹೀಗಾಗಿರುವೆ ನನಗೆ ತಿಳಿಸಬಾರದೆ ಪ್ರಿಯೆ. ಅದರಿಂದ ಆಗುವ ಪ್ರಯೋಜನವಾದರೆ ಏನು? ನೀನು ಎಷ್ಟೇ ಆದ್ರೂ ಅಣ್ಣ ಅದು ಹಿಂದಿನ ಮಾತು. ನಾನು ಈಗ ಯಾರ ಆಜ್ಞಾಧಾರಕನಲ್ಲ. ಹಾಗಾದ್ರೆ ಕೇಳಿ, ಈಗಿನ ಹಸ್ತಿನಾಮೆಯ ಮಂದಿರಕ್ಕೆ ದೇವಿ ದರ್ಶನಕ್ಕೆಂದು ಹೋದಾಗ ದುರ್ಯೋಧನ ಪತ್ನಿಯಾದ ಭಾನುಮತಿಯೊಳಗೆ ಬಂದಿದ್ದರು. ಅವಳು ನನ್ನನ್ನು ನೋಡಿ ನಕ್ಕು, ನಿನ್ನ ಪತಿಗಳಾದರೂ ವಾಸಕ್ಕಾಗಿ 5 ಗ್ರಾಮಗಳನ್ನು ಬೇಡಲು ದೂತನನ್ನ ಸಂಧಿಗೆ ಕಳಿಸಿದ್ದಾರೆ. ಆಗಲಾದ್ರೆ ಈ ನಿನ್ನ ಬಿಚ್ಚಿದ ಕೇಶ ಮುಡಿಗಟ್ಟಿ ವಿಷ್ಣು ಹೇಳಿ ಪರಿಹರಿಸಲಾಗುತ್ತಾರೆ. ದುರ್ಯೋಧನವರ ಪುನಃ ಸಂಧಿಗೆ ಪ್ರಯತ್ನ. ಹಾಗಾದರೆ ನನ್ನ ಸಂದೇಹವು ನಿಶ್ಚಯವಾಯಿತು. ಯಾರು ಬರಕ್ಕೆ ಹೋಗಿರುವರು? ಮತ್ತಿನ್ಯಾರು? ನಮ್ಮೆಲ್ಲರ ಮೆಚ್ಚಿನ ಶ್ರೀಕೃಷ್ಣ ಪರಮಾತ್ಮ. ಭಗವಂತನ ವಿಧಿ ವಿಲಾಸ ವಿಭ್ರಮಗಳಲ್ಲಿ ಮಗ್ನನಾಗಿರುವ ಆ ಯದುಪತಿಯು ಯುದ್ಧವನ್ನು ಮರೆಯುವುದು ಸಹಜ. ಅರ್ಜುನನು ದ್ವಾರಕೆಯಿಂದ ಹಿಂದಿರುಗಿದಾಗಲೇ ನಾನು ಈ ಹೇಳುವುದೆಂದು ಸಂಭವಿಸಿದ್ದೇನೆ. ಭಾನುಮತಿಗೆ ಏನೆಂದು ಉತ್ತರ ಕೊಟ್ಟೆ? ಪ್ರಶ್ನೆಗೆ ಸರಿಯಾದ ಉತ್ತರವನ್ನೇ ಕೊಟ್ಟೆ. ಏನೆಂದು? ನಿನ್ನ ಮುಡಿಯನ್ನು ಬಿಡಿಸುವವರೆಗೂ ನನ್ನ ಮುಡಿಯನ್ನು ಕಟ್ಟುವುದಿಲ್ಲವೇ ಭಾನುಮತಿ? ಭಾಪು ಭಾಪು ಪಂಚಾಲಿ ಚಮತ್ಕಾರವಾದ ಉತ್ತರ
ನಮ್ಮ ಸಂಗಡ ಕದರ ಮಾಡುವುದರಲ್ಲೇ ನಿನ್ನ ಚಮತ್ಕಾರವನ್ನು ಮುಗಿಸಿದ್ದೆ ಎಂದು ತಿಳಿದಿದ್ದೆ. ಪ್ರಾಣೇಶ್ವರ, ಪ್ರಾಣಕಾಂತ, ಓ ಪ್ರಾಣವಲ್ಲಭ, ನೆನಪಿರುವುದೇ ಈ ನನ್ನ ಬಿಚ್ಚಿದ ಬಿರುಗೂದಲನ್ನು ಕಂಡು ಕುರುಕುಲಾಂತಕ ಕಾಲ ಆಜ್ಞೆಯನ್ನು ಪದೇ ಪದೇ ನೀನೇ ಹೇಳ್ತಿದ್ದೀಯಲ್ಲ ಪ್ರಿಯ. ಪುನಃ ನನ್ನ ಬಾಯಿಂದ ಪ್ರತಿಜ್ಞಾವಾಕ್ಯವನ್ನು ಕೇಳಲು ಅಪೇಕ್ಷಿಸುವಲ್ಲವೇ? ಪಾಂಚಾಲಿ ಮಾಡಿದ ಪ್ರತಿಜ್ಞೆಯನ್ನು ಮರೆಯುವಂತ ಹೇಳಿಯಲ್ಲ ನಾನು. ಬರೀ ಹೇಳದಷ್ಟೇ ಅಲ್ಲ, ಹೇಳಿದಂತೆ ನಡೆಯಬೇಕೆಂಬುದು ನನ್ನ ಇಚ್ಛೆ. ಆದ್ರೇನು ಮಾಡು, ಎಷ್ಟೇ ಆದ್ರೂ ನೀನು ಅಣ್ಣನ ಆಜ್ಞೆಯ ಧಾರಕನು, ಅಣ್ಣನ ಆಜ್ಞೆಯ ಹೊರತಾಗಿ. ಪುನಃ ನನ್ನನ್ನು ಕೇಳಿಸಬೇಡ ಪಾಂಚಾಲಿ. ನಾನು ಈಗ ಯಾರೋ ಆಜ್ಞಾಧಾರಕನು ಅಲ್ಲ. ಶಾಂತಿಯನ್ನು ಬಯಸುವರು ಸಂಧಿ ಪ್ರಸ್ತಾಪದಲ್ಲಿ ತೊಡಗಲಿ. ನಾನು ಯುದ್ಧವನ್ನು ಆತುರದಿಂದ ನಿರೀಕ್ಷಿಸಿದ್ದೇನೆ. ಧರ್ಮಪರಾಯಣನಾದ ಯುಧಿಷ್ಠಿರನು ದುರ್ಯೋಧನ ಅನಂತ ಅಪರಾಧಗಳನ್ನು ಕ್ಷಮಿಸಬಹುದು, ಆದರೆ ನಾನು ಮಾತ್ರ ಕ್ಷಮಿಸುವುದಿಲ್ಲ. ನೋಡೋಣ. ಆಗಲೇ ಭೀಮನ ಸಂಧಿಯ ಪ್ರಸ್ತಾಪವನ್ನು ತಿಳಿದು ಕೆರಳಿದ ಸಿಂಹದಂತೆ ವಿಜೃಂಭಿಸುತ್ತಿದ್ದ. ಅವನನ್ನು ಸಮಾಧಾನಪಡಿಸಲು ನಿನ್ನ ಹೊರತು ಮತ್ತಾರೂ ಶಕ್ತರಲ್ಲ. ಈ ಸಾರಿ ಅವನ ಕೋಪಕ್ಕೆ ದ್ರೌಪದಿಯೇ ಕಾರಣವೆಂದು ತೋರುವುದು. ಶ್ರೀಕೃಷ್ಣನು ಹೇಳುತ್ತಿದ್ದನು, ಜಗತ್ತಿನ ಸುಖ ದುಃಖಗಳಿಗೆ ಸ್ತ್ರೀಯರೇ ಮೂಲ ಕಾರಣವೆಂದು. ಅರ್ಜುನ, ಕೌರವರೊಡನೆ ಯುದ್ಧಕ್ಕಿಂತ ಈ ನನ್ನ ಸಹೋದರನ ಕೋಪವನ್ನು ಶಮನ ಮಾಡುವುದು ದುಸಾಧ್ಯವಾಗಿದೆ. ಭೀಮಸೇನ, ನನ್ನದೇ ಕೋಪವೇ?
ಪಾಂಚಾಲಿ, ಸಮಾಚಾರವೇನು? ಅಣ್ಣನೇಕೆ ಸಿಟ್ಟಾಗಿರುವನು? ಏಕೆ ಈ ನನ್ನ ಬಿಚ್ಚಿನ ಬಿರುಕುದಲು ನಿಮ್ಮ ಪ್ರಶ್ನೆಗೆ ಸರಿಯಾದ ಉತ್ತರವನ್ನೇ ಕೊಡಬಲ್ಲದಲ್ಲ. ಹಾಗಾದ ಸಮಯಕ್ಕೆ ಸರಿಯಾಗಿ ಬಂದೆ. ನನಗೆ ಯಾರಲ್ಲಿಯೂ ಕೋಪವಿಲ್ಲ. ಅರ್ಜುನನ ಸಮ್ಮುಖದಲ್ಲಿ ನಿನಗೊಂದು ಮಾತನ್ನು ತಿಳಿಸಬೇಕು. ಅದನ್ನು ನಿಮ್ಮಿಬ್ಬರ ಸಮ್ಮುಖದಲ್ಲಿ ಈಗಲೇ ತಿಳಿಸಿಬಿಡುವುದು. ಈ ಸಂಧಿ ಪ್ರಸ್ತಾಪವು ಉಚಿತವಾಗಿ ಕಾಣಬಹುದು. ಅರ್ಜುನನು ಅನುಮೋದಿಸಬಹುದು, ಕೃತನ ಸಹದೇವರು ಸುಮ್ಮನಿರಬಹುದು. ಆದರೆ ದಾಸ್ಯವೃತ್ತಿಯನ್ನು ನಾನು ಪಾಂಡವರ ಕಾಂಕ್ಷ ಎಂದು ಭಾವಿಸುವೆನು. ದರಿದ್ರ ಭಿಕ್ಷುಕರಂತೆ ಕಂಡ ಮನೆಯವರ ಬಾಗಿಲಲ್ಲಿ ಸಂಧಿ ಯೋಚನೆ ಮಾಡಲು ಪಾಂಡುರಾಜೇಂದ್ರನು ನಮ್ಮನ್ನು ಪುತ್ರನಾಗಿ ಪಡೆಯಲಿಲ್ಲ. ಈ ದಾಸ್ಯವೃತ್ತವು ನಿಮಗೆ ಸಹ್ಯವಾಗಿ ಕಾಣಬಹುದು. ಆದರೆ ನಾನೊಂದು ಕ್ಷಣವೇದನ್ನು ಸಹಿಸಬಾರೆ. ಯುದ್ಧಕ್ಕಾಗಿ ನಿಮ್ಮ ಅನುಮತಿಯನ್ನಾಗಲಿ ಅರ್ಜುನನ ಸಹಾಯವನ್ನಾಗಲಿ ನಾನು ಅಪೇಕ್ಷಿಸುವುದಿಲ್ಲ. ಇನ್ನು ನಾನು ಮತ್ತು ನನ್ನ ಈ ಗೆಳೆ ಇವೆಲ್ಲ ನಿಶ್ಚಿತವಾಗಿ ಸಂಧಿ ಪ್ರಸ್ತಾಪವನ್ನು ಮಾಡ್ತೀನಿ. ನಾನು ನನ್ನ ಪ್ರತಿಜ್ಞೆ ನಿಲ್ಲು ಪ್ರಿಯ ಸಹೋದರ, ನಿನ್ನ ಕೋಪವನ್ನು ತಡೆಯುವ ಶಕ್ತಿಯು ನನ್ನಲ್ಲಿಲ್ಲ. ಭೀಮಸೇನ, ಕೋಪ ಮಾಡಬೇಡ ಅಣ್ಣ. ಧರ್ಮರಾಜನು ನಮಗಿಂತ ಹಿರಿಯನು. ಆತನ ಇಷ್ಟಕ್ಕೆ ವಿರುದ್ಧವಾಗಿ ಯುದ್ಧವನ್ನು ಸಾರುವುದು ಅನುಚಿತ. ಏನು ಹೇಳುವೆ ಪಾಂಚಾಲಿ? ಧರ್ಮವಿಂದ ಹಂಬಲಿಸುತ್ತ ಕ್ಷತ್ರಿಯ ಧರ್ಮವೇನೆಂಬುದನ್ನು ಮರೆಯುವುದು ನಿಮ್ಮೆಲ್ಲರೂ ಉಚಿತವಾಗಿದೆ. ಯುದ್ಧದಂತೆ ಶಾಂತಿ ರಕ್ಷಣೆಯು ಕ್ಷತ್ರಿಯರ ಕರ್ತವ್ಯ ಪಾಂಚಾಲಿ. ಯುದ್ಧವು ಎಂತಹ ಘೋರ ಕರ್ಮವೆಂಬುದನ್ನು ನೀನು ತಿಳಿದಿಲ್ಲ. ನಾವು ಅಭಿಮಾನಕ್ಕೆ ವಶರಾಗಿ ಯುದ್ಧವನ್ನು ಪ್ರಾರಂಭಿಸಿದರೆ ನಮ್ಮ ಅವಿಚಾರಕ್ಕಾಗಿ ದುಃಖಿಸಬೇಕಾಗುವುದು. ಅದಕ್ಕಾಗಿಯೇ ನಾನು ಸಂಧಿಗಾಗಿ ಇಷ್ಟೊಂದು ಪ್ರಯತ್ನಿಸಿರುವೆನು ಪಾಂಚಾಲಿ. ರಾಜೇಂದ್ರ, ದೌಮ್ಯನನ್ನು ಸಂಧಿಗೆ ಕಳುಹಿಸಿ ಅಪಮಾನ ಹೊಂದಿದೆ. ಇನ್ನು ಕುಲ ಪುರೋಹಿತನನ್ನು ಕಳುಹಿಸಲು ಮದುವೆಯ ಔತಣವಲ್ಲವೆಂಬ ಪರಿಜ್ಞಾನವೂ ಕೂಡ ನಿಮಗಿಳಿದು ಹೋಯಿತು. ಆದರೆ ಪುನಃ ಶ್ರೀಕೃಷ್ಣ ಪರಮಾತ್ಮನ ಅಪಮಾನಕ್ಕೆ ಗುರಿ ಮಾಡುತ್ತಿಲ್ಲ ಚಿಂತೆ ಎಡೆಬಿಡದೆ ನಮ್ಮನ್ನು ಕಾಡುತ್ತಿದೆ. ಏನೇ ಕೊಲಹಲ! ಏನಿ ಕೋಲಾಹಲ! ಜಯ ಕೃಷ್ಣ, ಜಯ ಯದುಪತಿ. ಅರ್ಜುನ, ನಿನ್ನ ನನಗೆಲ್ಲ ಕೆಲಸವಿಲ್ಲ. ಈ ಸಂಧಿ ಪ್ರಸ್ತಾಪವು ಕೇಳುವುದರಿಂದ ನನಗೆ ಯಾವ ಪೌರುಷವಿಲ್ಲ. ನಿಮ್ಮ ಪೌರುಷದ ವರ್ತನೆಯು ನಿಮಗಿರಲಿ. ಪ್ರತಿಜ್ಞೆಯಿಂದ ನಡೆಯುವ ಸ್ವಾತಂತ್ರ್ಯ ಮಾತ್ರ ನನಗಿರಲಿ. ಪ್ರಾಣೇಶ್ವರ, ಸ್ವಲ್ಪ ಕಡೆ ಬಾರ. ಅದನ್ನು ಯದುಪತಿಯು ನಮ್ಮನ್ನು ನೋಡಿಲ್ಲ.